ಸ್ನೇಹಿತರೆ, ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಪತ್ರ ರಿಲೀಸ್ ಮಾಡಿದ್ದಾರೆ. ಸುಮಾರು 2492 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರತ್ತೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಎಸ್ಡಿ ಹುದ್ದೆಗಳು ಖಾಲಿ ಇರತ್ತೆ. ಅದ ನಂತರ ಎಫ್ಡಿ ಹುದ್ದೆಗಳು ಮತ್ತು ರೇಷ್ಮೆ ವಿಸ್ತರಣಾಧಿಕಾರಿ ಹುದ್ದೆಗಳು, ಸ್ಟೋಗ್ರಾಫರ್ ಹುದ್ದೆಗಳು, ಸಹಾಯಕ ಇಂಜಿನಿಯರಿಂಗ್ ಹುದ್ದೆಗಳು, ರೇಷ್ಮೆ ಸಹಾಯಕ ನಿರ್ದೇಶಕರು, ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ, ಸೋನೋಗ್ರಾಫರು ಆಗಲೇ ತಿಳಿಸಿಕೊಟ್ಟಿರುವಂತೆ. ಅದ್ರ ಬಳಿಕ ರೇಷ್ಮೆ ಪರಿವರ್ತಕ, ವಾಹನ ಚಾಲಕ ಅಂದ್ರೆ ಡ್ರೈವರ್ ಪೋಸ್ಟ್ ಖಾಲಿ ಇರತ್ತೆ. ಅದ್ರ ಬಳಿಕ ಪರಿಚಾರಕ, ಗ್ರೂಪ್ ಡಿ ಹುದ್ದೆಗಳು ಖಾಲಿ ಇರತ್ತೆ. ನೋಡಿ, ಇದರಲ್ಲಿ ಯಾವ ಒಂದು ಪೋಸ್ಟ್ ಬೇಕೋ ಆ ಒಂದು ಪೋಸ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಇಬ್ರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ನೋಡಿ, ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಯಾವಾಗಿನಿಂದ ಅರ್ಜಿ ಪ್ರಾರಂಭ ಆಗಿದೆ, ಅದ ನಂತರ ವಿದ್ಯಾರ್ಹತೆ ಏನಾಗಿರ್ಬೇಕು, ವಯೋಮಿತಿ ಎಷ್ಟಾಗಿರ್ಬೇಕು, ಏನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು ಸಡಿಲಿಕೆ ಕೊಟ್ಟಿದಾರ ಇಲ್ಲ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಮತ್ತೆ ಯಾವ ಒಂದು ಪೋಸ್ಟಿಗೆ ಯಾವ್ಯಾವ ಒಂದು ಅರ್ಹತೆ ಇರಬೇಕು, ಪ್ರತಿಯೊಂದು ಮಾಹಿತಿ ಇರತ್ತೆ ಎ ಟು ಝೆಡ್ ವರೆಗೆ. ತುಂಬಾ ಜನ ಕಾಯ್ತಾ ಇದಾರೆ ಎಸ್ಡಿ ಹುದ್ದೆಗಳು, ಎಫ್ಡಿ ಹುದ್ದೆಗೋಸ್ಕರ. ಈಗ ಅರ್ಜಿ ಕರೆದಿದ್ದಾರೆ, ಅದ್ರ ಬಗ್ಗೆನೇ ಮಾತಾಡ್ತೇನೆ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ನಿಮ್ಮಿಂದ ಉಪಯೋಗ ಆಗ್ಬೇಕಂದ್ರೆ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗತ್ತೆ, ಯೂಸ್ ಆಗತ್ತೆ. ಮತ್ತೆ ನೀವು ಕೂಡ ಉಪಯೋಗ ಪಡೆದುಕೊಳ್ಳಿ, ಅಪ್ಲೈ ಮಾಡಿ, ಹುದ್ದೆಗಳನ್ನ ಪಡೆದುಕೊಳ್ಳಿ. ಒಂದು ಸರ್ಕಾರ ಹುದ್ದೆ ಪಡಿಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಒಂದೇ ರೀತಿಯಾಗಿ ಆಯ್ಕೆ ಮಾಡೋದಿಲ್ಲ. ಅವರು ಒಂದು ಲಿಖಿತ ಪರೀಕ್ಷೆ ನಡೆಸ್ತಾರೆ, ಅದರ ಬಳಿಕ ಸಂದರ್ಶನ ಇಡ್ತಾರೆ, ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ, ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ, ಹಲವಾರು ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ. ಆ ರೀತಿಯಾಗಿ ಒಂದು ಸರ್ಕಾರ ಹುದ್ದೆ ಪಡಿಬೇಕಂದ್ರೆ ತುಂಬಾ ಕಷ್ಟ ಇದೆ. ಆದ ಕಾರಣಕ್ಕಾಗಿ ನಾನು ಎಲ್ಲ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಇರ್ತಾನೆ. ಓದಿ 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 ಅಂತೇಳಿ. ಇವತ್ತು ಓದಿದ್ರೆ ನಾಳೆ ಪರೀಕ್ಷೆ ಬರೋದಕ್ಕಾಗಲ್ಲ. ಅಲ್ಲಿ ಏನ್ ಕೊಟ್ಟಿರ್ತಾರೆ, ನೀವೇನು ಬರೀತೀರ ಗೊತ್ತೇ ಆಗಲ್ಲ. ಅದೇ ಒಂದು ಕಾರಣಕ್ಕಾಗಿ ಸುಮಾರು 2-3 ವರ್ಷ ತನಕ ಸ್ಟಡಿ ಮಾಡಿದ್ರೆ ನಿಮಗೆ ತುಂಬಾ ಅನುಕೂಲ, ಯೂಸ್ ಆಗತ್ತೆ. ಯಾವುದೇ ಒಂದು ಪೋಸ್ಟಿಗೆ ಕರೆದ್ರೆ ಬೇಗ ನೀವು ಎಕ್ಸಾಮ್ ಕ್ಲಿಯರ್ ಆಗ್ತದೆ. ಅದೇ ಒಂದು ಕಾರಣಕ್ಕಾಗಿ ಓದಿ ಓದಿ ಅಂತ ಹೇಳ್ತಾ ಇರೋದು. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆನೇ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಿಮ್ ಕೂಡ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಮೊದಲಿಗೆ ಫೈಂಟಿಗೆ ಬರ್ತಾನೆ. ನೋಡಿ, ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಇದೇ ತಿಂಗಳು 15ನೇ ತಾರೀಕದಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಅವರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ತುಂಬಾ ದಿನ ಆಯ್ತು. ಆದ್ರೆ ಈಗ ಹೊರ ಬಂದಿರುವಂತ ಈ ಒಂದು ನೋಟಿಸು ಇದೇ ತಿಂಗಳು ಜೂನ್ ತಿಂಗಳಲ್ಲಿ ಹೊರ ಬಂದಿರತ್ತೆ. ವಿಧಾನಸೌಧಕ್ಕೆ ಸಲ್ಲಿಸಿದಂತ ಬೆಂಗಳೂರಿನಿಂದ ಅವು ಯಾವಾಗ ಸಲ್ಲಿಸಿದ್ದಾರೆ ನೋಡಿ, 31/5/2025 ಅವಾಗ ಸಲ್ಲಿಸಿದ್ದಾರೆ. ಈಗ 2 ದಿನ ಆಯ್ತು ಈ ಒಂದು ನೋಟಿಸ್ ಹೊರ ಬಂದು. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾನೆ. ಇದು ಕರ್ನಾಟಕ ರಾಜ್ಯ ಪತ್ರ ಆಗಿರತ್ತೆ. ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಕರ್ನಾಟಕ ರಾಜ್ಯ ಪ್ರಮಾಣ ಪತ್ರದ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದಾನೆ. ಒಂದೊಂದಾಗಿ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತಾನೆ. ತುಂಬಾ ಜನರಿಗೆ ಅಧಿಸೂಚನೆ ಬಗ್ಗೆ ಕನ್ಫರ್ಮ್ ಇರೋದಿಲ್ಲ. ಇಲ್ಲಿ ನೋಡಿ, ಹುದ್ದೆ ಹೆಸರು ಕೊಟ್ಟಿದ್ದಾರೆ, ಅದ್ರ ಬಳಿಕ ನಿಮ್ಮೊಂದು ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಇಲ್ಲಿ ಕೊಟ್ಟಿದ್ದಾರೆ, ನೇಮಕಾತಿ ವಿಧಾನ ಕೊಟ್ಟಿದ್ದಾರೆ, ಮತ್ತು ಕನಿಷ್ಠ ಅರ್ಹತೆ ಏನಾಗಿರ್ಬೇಕು ಅದನ್ನ ಕೊಟ್ಟಿದ್ದಾರೆ. ನಿಮಗೆ ಟೋಟಲ್ ಆಗಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಇಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೋಡಿ, ಫೈನ್ ಟು ಫೈಂಟ್. ಇಲ್ಲಿ ಖಾಲಿ ಇರುವಂತ ಮೊದಲನೇ ಪೋಸ್ಟ್ ಇಲ್ಲಿ ನೋಡಿ, ರೇಷ್ಮೆ ಅಭಿವೃದ್ಧಿ ಆಯುಕ್ತರ ಅಂತೇಳಿ. ಇದು ರೇಷ್ಮೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಪೋಸ್ಟ್. ಇದೊಂದು ತಿಳ್ಕೊಳ್ಳಿ, ರೇಷ್ಮೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ತುಂಬಾ ಜನ ಸಂಸ್ಥೆ ಕೇಳಬಹುದು, ರೇಷ್ಮೆ ಇಲಾಖೆಯಲ್ಲಿ ಖಾಲಿ ಇರತ್ತೆ. ಇದಕ್ಕೆ ಆಯುಕ್ತರ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 1,44,700ರಿಂದ 1,97,200 ತನಕ ವೇತನ ಕೊಡ್ತಾರೆ. ರೇಷ್ಮೆ ಅಪರ ನಿರ್ದೇಶಕರ ಹುದ್ದೆಗೆ ಸಂಬಂಧಪಟ್ಟಂತೆ 1,44ರಿಂದ ಸೇಮ್ ಇದು ಪೋಸ್ಟ್ ಆಗಿರತ್ತೆ. ಎರಡನೇದಾಗಿ ರೇಷ್ಮೆ ಜಂಟಿ ನಿರ್ದೇಶಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. 1,18ರಿಂದ 1,75 ತನಕ ಸ್ಯಾಲ್ರಿ ಕೊಡ್ತಾರೆ. ಸ್ವಲ್ಪ ನೋಡ್ಕೊಳ್ಳಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವಂತೆ, ನಿಮ್ಗೆ ತುಂಬಾ ಯೂಸ್ ಆಗತ್ತೆ ಅರ್ಜಿ ಸಲ್ಲಿಸೋ ಸಮಯದಲ್ಲಿ. ಮುಂದ್ಗಡೆ ವಿಳಾಸ ಎಲ್ಲ ತಿಳಿಸ್ಕೊಡ್ತಾನೆ. ಕಾರ್ಯನಿರ್ವಹಣಾಧಿಕಾರಿ ಅಭಿಯಂತರ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. 1,00,000ದಿಂದ 1,60,000 ತನಕ ವೇತನ ಇರತ್ತೆ. ಇಲ್ಲಿ ಲೆಕ್ಕಾಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿ ಏನ್ ಕರೀತಾರಲ್ಲ ಎಲ್ಲ ಖಾಲಿ ಇರತ್ತೆ. 83,000ದಿಂದ 1,55,000 ತನಕ ಸ್ಯಾಲ್ರಿ. ಆಡಳಿತ ಅಧಿಕಾರಿ ಪೋಸ್ಟ್ ಖಾಲಿ ಇರತ್ತೆ. 83ರಿಂದ 1,55 ತನಕ ಸ್ಯಾಲ್ರಿ ಆಗಿರತ್ತೆ. ಸಹಾಯಕ ಕಾರ್ಯಪಾಲಕ ಅಭಿಯಂತರು ಅಂತೇಳಿ ಸಿವಿಲ್ ನಲ್ಲಿ 83ರಿಂದ 1,55 ತನಕ ಸ್ಯಾಲ್ರಿ ಕೊಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ ಪ್ರತಿಯೊಬ್ಬರು. ಅದ ನಂತರ ಸಹಾಯಕ ಅಭಿಯಂತರು ಸಿವಿಲ್ ಕಿರಿಯ ಅಭಿಯಂತರ ಅಂತ ಇರತ್ತೆ. 69ರಿಂದ 1,35,000. ರೇಷ್ಮೆ ಸಹಾಯಕ ನಿರ್ದೇಶಕರು ಸೇಮ್ ವೇತನ ಇರತ್ತೆ. ಅದ್ರ ಬಳಿಕ ನಿಮ್ಮೊಂದು ವಿಸ್ತರಣಾಧಿಕಾರಿ ಅಂತೇಳಿ ರೇಷ್ಮೆ ವಿಸ್ತರಣಾಧಿಕಾರಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ್ರ ಬಳಿಕ ನಿಮ್ಮೊಂದು ಅಧೀಕ್ಷಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದೇ ರೀತಿಯಾಗಿ ಕಿರಿಯ ಅಭಿಯಂತರು, ಕಿರಿಯ ಸಹಾಯಕ ಹುದ್ದೆಗಳು ಇದೆಲ್ಲ ಖಾಲಿ ಇರತ್ತೆ. ರೇಷ್ಮೆ ನಿರೀಕ್ಷಕರ ಹುದ್ದೆಗಳು
ನಿಮಗೆ ಒಂದೊಂದಾಗಿ ತಿಳಿಸೋ ಬದಲಿಗೆ ಇಲ್ಲಿ ನೋಡಿ ಪ್ರಥಮ ದರ್ಜೆ ಸಹಾಯಕ 44,000ದಿಂದ 83,000 ತನಕ ಸ್ಯಾಲ್ರಿ ಕೊಡ್ತಾರೆ. ಒಟ್ಟಿಗೆ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ. ಈಗ ಯಾವ್ಯಾವ ಖಾಲಿ ಇದಾವ ಅಂತ ನಿಮ್ಗೆ ಗೊತ್ತೇ ಆಗ್ಬಿಡತ್ತೆ. ಸಹಾಯಕ ಇಂಜಿನಿಯರಿಂಗು, ರೇಷ್ಮೆ ಸಹಾಯಕ ನಿರ್ದೇಶಕರು, ರೇಷ್ಮೆ ವಿಸ್ತರಣೆ ಅಧಿಕಾರಿ, ರೇಷ್ಮೆ ನಿರೀಕ್ಷಕರು, ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ. ಹೆಸರಿ ಎಫ್ಡಿ ಹುದ್ದೆಗಳು, ಚಾಲಕ ಹುದ್ದೆಗಳು ಅಂದ್ರೆ ಡ್ರೈವರ್ ಪೋಸ್ಟ್. ಅದ ನಂತರ ಗ್ರೂಪ್ ಡಿ ಸೈನಿಕ ಪೋಸ್ಟ್ ಖಾಲಿ ಇರತ್ತೆ. ಪರಿಚಾರಕ, ರೇಷ್ಮೆ ಪರಿವರ್ತಕ ಈ ಎಲ್ಲ ಖಾಲಿ ಇರತ್ತೆ. ಟೋಟಲ್ ಆಗಿ ಇಷ್ಟು ಹುದ್ದೆಗಳು. ಇನ್ಸ್ಪೆಕ್ಟರ್ ಹುದ್ದೆ ಕೂಡ ಖಾಲಿ ಇರತ್ತೆ. ಇದ್ರ ಬಗ್ಗೆ ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ನಿಮಗೆ ಈ ಎಲ್ಲ ಒಂದು ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ನಿಮಗೆ ಇಲ್ಲಿ ಶಾರ್ಟ್ ಕಟ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ಕೆಲವು ಜನ ಗೊತ್ತಿರತ್ತೆ, ಇನ್ನು ಕೆಲವು ಜನ ಗೊತ್ತಿರೋದಲ್ಲ. ಇದು ತುಂಬಾ ದೊಡ್ಡದಿದೆ, ಸುಮಾರು 50ರಿಂದ 60 ಪೇಜ್ ಗಟ್ಟಲೆ ಇದೆ ಅದು. ಅದ್ರ ನಿಮಗೆ ಸ್ಕಾಲ್ ಮಾಡ್ತಾ ಹೋದ್ರೆ ಟೈಮ್ ಕೂಡ ಲಾಂಗ್ ಆಗತ್ತೆ. ಕೆಲವು ಜನ ನೋಡ್ತಾರೆ, ಇನ್ನು ಕೆಲವು ಜನ ಗೊತ್ತಿರೋದಿಲ್ಲ. ಬನ್ನಿ ಸಾಂತ್ರ ಒಂದೊಂದಾಗಿ ತಿಳಿಸ್ಕೊಡ್ತೇವೆ ನೋಡಿ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ನಮ್ಮ ಒಂದು ಭಾರತೀಯ ಕರ್ನಾಟಕ ರೇಷ್ಮೆ ಇಲಾಖೆಯಲ್ಲಿ ಖಾಲಿರುವಂತ ಪೋಸ್ಟ್ ಆಗಿರತ್ತೆ. ಅವ್ರು ಮೊದಲಿಗೆ ತಿಳಿಸ್ಕೊಟ್ಟಿದ್ದಾರೆ ಅಧಿಸೂಚನೆಯಲ್ಲಿ. ಕರ್ನಾಟಕ ರೇಷ್ಮೆ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದಾವ ಅಂದ್ರೆ ಸುಮಾರು 2,492 ಪೋಸ್ಟು. ಇದು ಅಖಿಲ ಭಾರತದಲ್ಲಿ ಖಾಲಿ ಅಲ್ಲ, ನಮ್ಮ ಒಂದು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯಲ್ಲಿ ಖಾಲಿ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಅಪ್ಲೈ ಮಾಡಿ. ಹುದ್ದೆಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ರೇಷ್ಮೆ ಸೇವೆಯಲ್ಲಿ ಖಾಲಿ ಇರುವಂತಹ ಪೋಸ್ಟ್, ದಿನಾಂಕ ಯಾವಾಗ ಏನು ಅಂತ ಹೇಳಿ. ಅದ್ರ ಬಳಿಕ ಎಲ್ಲ ಪೋಸ್ಟ್ ಬಗ್ಗೆ ತಿಳ್ಕೊಂಡಿದ್ದಾರ. ಎಷ್ಟೆಷ್ಟು ಪೋಸ್ಟ್ ಖಾಲಿ ಅದ ನೋಡಿ. ಯಾವ ಒಂದು ಪೋಸ್ಟ್ ಎಷ್ಟೆಷ್ಟು ಖಾಲಿ ಇದಾವೆ ಸ್ವಲ್ಪ ತಿಳ್ಕೊಳ್ಳಿ. ಸಹಾಯಕ ಇಂಜಿನಿಯರಿಂಗ್ ಹುದ್ದೆಗಳು 3 ಪೋಸ್ಟು. ಇಲ್ಲಿ ರೇಷ್ಮೆ ಸಹಾಯಕ ನಿರ್ದೇಶಕರು 154, ರೇಷ್ಮೆ ವಿಸ್ತರಣಾ ಅಧಿಕಾರಿ 184. ಅದ ನಂತರ ರೇಷ್ಮೆ ನಿರೀಕ್ಷಕರ ಹುದ್ದೆಗಳು ಸುಮಾರು 538 ಪೋಸ್ಟ್ ಖಾಲಿ ಇರತ್ತೆ. ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳು 190 ಪೋಸ್ಟು. ಶೋನೋಗ್ರಾಫರ್ 10 ಪೋಸ್ಟು. ರೇಷ್ಮೆ ಪ್ರದರ್ಶಕರ ಹುದ್ದೆಗಳು 642 ಪೋಸ್ಟು. ಅದ ನಂತರ ದ್ವಿತೀಯ ದರ್ಜೆ ಸಹಾಯಕ ಎಸ್ಡಿಎ ಹುದ್ದೆಗಳು 72. ರೇಷ್ಮೆ ಪರಿವರ್ತಕ ಪೋಸ್ಟ್ 240. ವಾಹನ ಚಾಲಕ ಅಂದ್ರೆ ಡ್ರೈವರ್ 84 ಪೋಸ್ಟು. ಪರಿಚಾರಕ ಅಂತೇಳಿ 25. ಗ್ರೂಪ್ ಡಿ ಸೈನಿಕ ಅಂತೇಳಿ 350. ಟೋಟಲ್ ಆಗಿ 2,492 ಪೋಸ್ಟ್ ಖಾಲಿ ಇರತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ 10ನೇ ಪಾಸ್ ಆಗಿರ್ಬೇಕಾಗತ್ತೆ. 10ನೇ ಅಂದ್ರೆ ನಿಮ್ಮ ಒಂದು ಡ್ರೈವರ್ ಹುದ್ದೆಗಳಿಗೆ ಸೈನಿಕ ಈ ರೀತಿಯಾಗಿ ಕೇಳಿರ್ತಾರೆ. 10ನೇ ಮತ್ತು ಸೆಕೆಂಡ್ PUC, ಸ್ನಾತಕೋತ್ತರ ಪದವಿ, BSc, BA ಅಥವಾ BTech, ಡಿಪ್ಲೊಮಾ ಪಾಸ್ ಆದರು, MSc ಪಾಸ್ ಆದರು, ಈ ರೀತಿಯಾಗಿ ತಸ್ತಮಾನ ಕೂಡ ಹೊಂದಿದವರು ಅಪ್ಲೈ ಮಾಡ್ಬೋದು. ಇನ್ನು ಯಾವ್ಯಾವ ಪೋಸ್ಟಿಗೆ ಅಷ್ಟು ವಿದ್ಯಾರ್ಹತೆ ಆಫೀಸಲ್ಲಿಗರ ಅಂತ ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಅರ್ಜಿ ಶುಲ್ಕ ಅಂತರೂ ಇರತ್ತೆ. ಸುಮಾರು SC ST ಅಭ್ಯರ್ಥಿಗೆ ಆ ಒಂದು ಕ್ರಮಗಳ ಪ್ರಕಾರ ನಿಮಗೆ ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ OBC ಅಭ್ಯರ್ಥಿಗಳಿಗೆ 350 ರೂಪಾಯಿ ತನ ಅರ್ಜಿ ಶುಲ್ಕ ಇರತ್ತೆ. SC ST ಅಭ್ಯರ್ಥಿಗೆ 150 ರೂಪಾಯಿ ತನ ಇರ್ಬೋದು. ಈಗ ಉದಾಹರಣೆಗೆ KSP ಅಂದ್ರೆ ಕರ್ನಾಟಕ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಎಷ್ಟು ತಗೋತಾರೆ? 450 ರೂಪಾಯಿ ಅರ್ಜಿ ಶುಲ್ಕ ತಗೋತಾರೆ. ಇದು 250 ರೂಪಾಯಿ ಯಾರಿಗಾಯ್ತು? ಪುರುಷ ಅಭ್ಯರ್ಥಿಗಳಿಗೆ, ಸಾರಿ SC ST ಅಭ್ಯರ್ಥಿಗಳಿಗೆ. ಈ ಒಂದು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೊಂದು ಲೂಟಿ ಮಾಡ್ಕೊಂಡು ಹಣವನ್ನ ಗಳಿಕೆ ಮಾಡ್ತಾ ಇದ್ದಾರೆ. ಉಳಿದಂತೆಲ್ಲ ಏನ್ ಮಾಡ್ಬೇಕು? ಉಳಿದಂತ ಇಲಾಖೆಗಳು ಏನ್ ಮಾಡ್ಬೇಕು? ಅವ್ರಿಗೆ ಲಂಚ ಬೇಕಲ್ಲ, ಅದೇ ಒಂದು ಕಾರಣಕ್ಕಾಗಿ ಅವರು ತಗೊಳ್ತಾರೆ. ಅವ್ರ ಹೊಟ್ಟಿಪಾಡಿಗೆ ಬೇಕಲ್ಲ, ಜೀವನ ಹೆಂಗ್ ಮಾಡ್ಬೇಕು? ಹೆಂಡತಿ ಮಕ್ಕಳು, ಸರ್ಕಾರದ ಹೆಂಡತಿ ಮಕ್ಕಳು ಹೆಂಗ್ ಜೀವನ ಮಾಡ್ಬೇಕು? ಒಂದ್ಸರಿ ವಿಚಾರ ಮಾಡ್ಬೇಕಾಗತ್ತೆ ಎಲ್ಲ ಕೂಡ. ಇನ್ನು ಆಯ್ಕೆ ಪ್ರಕಾರದಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ, ಅದರ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಇರತ್ತಲ್ಲ, ಎಲ್ಲ ಒಂದು ಮುಖಾಂತರ ಆಯ್ಕೆ ಮಾಡ್ತಾರೆ. ಮತ್ತೆ ಅವಾಗಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ ಅಂದ್ರೆ ಸುಮಾರು 12 ದಿನ ಟೈಮ್ ಇರತ್ತೆ. ಈಗ ಅಧಿಸೂಚನೆ ಕೊಟ್ಟಿದ್ದಾರೆ. ಸುಮಾರು ಇನ್ನು 30 ದಿನದ ಒಳಗಾಗಿ ನಿಮಗೆ ಪರಿಗಣಿಸಿ ಮಾಡಿ ಅರ್ಜಿಯನ್ನ ಅಧಿಸೂಚನೆ ರಿಲೀಸ್ ಮಾಡ್ತಾರೆ. 30 ದಿನ ಟೈಮ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ 30 ದಿನದ ಒಳಗಾಗಿ ನಿಮಗೆ ಅಧಿಸೂಚನೆ ಬರತ್ತೆ. ಈಗ ಪೋಸ್ಟ್ ಬಗ್ಗೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಅದ ನಂತರ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಈಗ ಅಧಿಸೂಚನೆ ಬರೋದು ಮಾತ್ರ ಬಾಕಿ ಇದೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಅಥವಾ ಇದೇ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.